ಬೇಗನೆ ಬಾ ಅಂತ ಫೋನ್ ಮಾಡಿದ್ದೀನಿ. ಯಾಕೆ ತಡ ಮಾಡಿರಬಹುದು? ಹಲೋ ಮೇಡಮ್, ಬೇಗನೆ ಬಾ ಅಂತ ಫೋನ್ ಹಚ್ಚಿದ್ರಲ್ಲ, ಏಕೆ? ಮತ್ತೆ ನನ್ನಿಂದ ಏನಾದರೂ ಸಹಾಯ ಬೇಕಿತ್ತೆ? ಹೌದು ಶಿವಾಜಿ, ನಿನ್ನಿಂದ ಬಹುದೊಡ್ಡ ಸಹಾಯವಾಗಬೇಕಾಗಿದೆ. ಅಂದರೆ ಈಗಿನ ಹೃದಯಕ್ಕೆ ನೀವು ಆಸರಿಯಾಗುವ ಕೆಲಸ ಮಾಡಬೇಕು. ಅದಕ್ಕೇನಂತೆ ಮೇಡಮ್? ನಿಮಗೆ ಕಷ್ಟ ಬಂದಾಗ ಫೋನ್ ಮಾಡಿ, ಬಂದು ನಿಮಗೆ ಸಹಾಯ ಮಾಡುತ್ತೇನೆ. ನಾನು ಹೇಳೋದು ಅದನ್ನಲ್ಲ. ಈಗಾಗಲೇ ನೀವು ನನ್ನ ಹೃದಯವನ್ನು ಕತ್ತು ಬಿಟ್ಟಿರುವಿರಿ. ನನಗೆ ಮಾತಿನ ಭಾಗ್ಯವನ್ನು ನೀಡಿ ನನ್ನ ಕೈ ಹಿಡಿಬೇಕು. ನನ್ನ ಮಾತಿಗೆ ಇಲ್ಲ ಅನ್ನಬಾರ್ದು. ಮೇಡಮ್, ನೀವು ನಮ್ಮೂರಿಗೆ ಬಂದಿರತಕ್ಕಂಥ ಶಿಕ್ಷಕಿಯರು, ಮೇಲಾಗಿ ನಮ್ಮೂರಿಗೆ ಇರ್ತಕ್ಕಂಥ ಮಕ್ಕಳಿಗೆ ತಿದ್ದಿ ಬುದ್ಧಿ ಹೇಳುವಂಥವ್ರು. ನಾನು ಒಕ್ಕಲತನವನ್ನು ಮಾಡಲಿಕ್ಕೆ ಹತ್ತಿದ್ದೇನೆ. ನಾನು ನಿಮಗೆ ತಕ್ಕ ವರ ಅಲ್ಲ. ಅಲ್ಲದೆ ನಿಮ್ಮ ತಂದೆಯವರು ವಿಜಾಪುರದಲ್ಲಿ ದೊಡ್ಡ ಆಫೀಸರ್ ಆಗಿದ್ದಾರೆ. ಅವರ ಆಸೆ ಬೇರೆ ಇದ್ರೆ ನೀವೇನ್ ಮಾಡ್ತೀರಾ? ಮದುವೆ ಅನ್ನೋದು ನನ್ನ ಸ್ವತಂತ್ರ. ನಾನು ಹೇಳಿದ ಹಾಗೆ ನಮ್ಮ ತಂದೆಯವರಿಗೆ ಹೇಳ್ತಾರೆ. ಅವರನ್ನ ಮದುವೆಗೆ ಒಪ್ಪಿಸುವ ಜವಾಬ್ದಾರಿ ನನ್ನದು. ಹಿಂದೆ ಮುಂದೆ ನೋಡ್ತೆ ಜೀವಕ್ಕೆ ಜೀವ ಕೊಡೋ ಒಲುವಿನ ಒಡೆಯನಾಗು. ದೇವರ ಮೇಲೆ ಭಾರ ಹಾಕಿ ನಿನ್ನ ಪ್ರೀತಿಯನ್ನು ಸಮ್ಮತಿಸುತ್ತೇನೆ. ಆದರೆ ಮಾಡಿದ ಪ್ರೀತಿಗೆ ದ್ರೋಹ ಬಗೆಯಬಾರದು, ಹಾಗೆ ನಡೆದುಕೊಳ್ಳಬಾರದು. ಆಯ್ತು, ಎಲ್ಲದರ ಬಗ್ಗೆ ತಿಳುವಳಿಕೆ ಇದ್ರೂ ಕೂಡ ನನ್ನ ಮೇಲೆ ಅನುಮಾನವಿಲ್ಲ. ಅನುಮಾನವಲ್ಲ ಕವಿತಾ. ಈಗಿನ ಕಾಲದಲ್ಲಿ 3 ತಿಂಗಳು ಪ್ರೀತಿ ಮಾಡಿ 4ನೇ ತಿಂಗಳು 5ನೇವನ ಜೊತೆಗೆ ಹೋಗಿ ನಾನಿನ್ನು ಬರಲೇ ಅಂತ ಹೇಳುವವರಿದ್ದಾರೆ ಈ ಕಾಲದಲ್ಲಿ. ಅದಕ್ಕೆ ಪ್ರೀತಿ ಅಂದ್ರೆ ಸ್ವಲ್ಪ ಭಯ ಅಷ್ಟೇ. ಎಲ್ಲರೂ ಹಾಗೆ ಇರೋದಿಲ್ಲ. ಹಾಗೆ ಮಾಡಿದವರು ಹೆಣ್ಣಿನ ಕುಲಕ್ಕೆ ಅವಮಾನ. ಅವರನ್ನ ಈ ಸಮಾಜ ಯಾವ ದೃಷ್ಟಿಯಿಂದ ನೋಡುತ್ತೆ ಅನ್ನೋದು ಅವ್ರಿಗೇನು ಗೊತ್ತು? ಇರ್ಲಿ ಬಿಡಿ, ಅವ್ರು ಮಾಡಿದ್ದನ್ನ ಅವರೇ ಉಣ್ಬೇಕಲ್ಲ. ಇದನ್ನೇ ಹೇಳ್ತೀರೋ ಅಥವಾ? ಅರ್ಥವಾಯಿತು ಚಿನ್ನ. ನಿನ್ನ ಈ ಆರಾಧನೆಯ ಸುಮಧುರ ಸಂತೋಷದ ಸಮಯದಲ್ಲಿ ಸುಮ್ಮನೆ ಮಾತನಾಡೋದು ಬೇಡ, ಆರಾಧಿಸು ಈ ಒಂದು ಸಮಯ ಸಂದರ್ಭವನ್ನು. ಬಸರಾಗ ಹಣ ನಗಿದನಿಗೆ Gana
ಸಜೀವ ನೀನಾದ ಕಿರುಕಾನಿಗೆ ಮೂರು ತಂತಿಯಲ್ಲಿ ಶ್ರುತಿಯಂತೆ ನನದಲ್ಲಿ ನಡೆಯಾಗುವೆ ಆರಾಧನ ಮಾರಾಧನ ಆಲಿಂಗನ ಹೃದಯಲಿಂಗನ ವಯಸ್ಸಿ ಮನಸ್ಸಿ ವಯಸ್ಸಿ ಮನಸ್ಸಿ ಕಲ್ಯಾಣ ವೈಭೋಗನ ನಾನಿನ ಕಣ್ಣಿಗೆ ಆರಾಧನ ಮಾರಾಧನ ಆಲಿಂಗನ ಅಣ್ಣ, ಇದೇನಿದು? ನೀನು ಪ್ರೀತಿಯ ಬಲೆಯಲ್ಲಿ ಬಿದ್ದಿರುವೆಯಾ? ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ, ಮನೆಯಲ್ಲಿ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನಿದ್ದೆ ಮಾಡ್ತಾ ಇಲ್ಲ. ಓಹೋ, ನನಗೆ ಈಗ ಅರ್ಥವಾಯಿತು. ಹಾಗೇನಿಲ್ಲ ತಮ್ಮ, ಇವರು ನಮ್ಮ ಸ್ಕೂಲ್ ಟೀಚರ್ ಕವಿತಾ ಅಂತ. ನಿನಗೆ ಗೊತ್ತಿದೆಯಲ್ಲ? ಹಾ ಕವಿತಾ, ಇವನ ನನ್ನ ಸಣ್ಣ ತಮ್ಮ ಶ್ರೀಕಂಠ ಅಂತ. ಡಿಗ್ರಿ ಮುಗಿಸಿದ್ದಾನೆ. ಹೈದರಾಬಾದ್ನಲ್ಲಿ ಇವನಿಗೆ ಕೋಚಿಂಗಿಗೆ ಇಟ್ಟಿದ್ದೇನೆ. ಮುಂದೆ ನಮ್ಮ ಮನೆಯ ಭವಿಷ್ಯ ಇವನ ಕೈಯ ಮೇಲೆ ಇದೆ. ನಮಸ್ಕಾರ ಅತ್ತಿಗೆಯವರಿಗೆ. ನಿಮ್ಮ ಪ್ರೀತಿ ಸದಾ ಹೀಗೇ ಇರಲಿ. ಮುಂದೆ ನಿಮ್ಮಿಬ್ಬರ ಮದುವೆ ತಯಾರಿಯನ್ನು ಮಾಡೋಣ. ಹಾಗೆ ಮಾಡಿ ಬೇಡ ಎಂದವ್ರ್ಯಾರು. ನಾನು ಈಗಲೇ ಇವರೇ ನನ್ನ ಪತಿದೇವರು ಅಂತ ನಿರ್ಧಾರ ಮಾಡಾಯ್ತು. ತಮ್ಮ, ಆಗಲೇ ಬ್ಯಾಗ್ ಹಾಕ್ಕೊಂಡು ನಿಂತುಬಿಟ್ಟಿಯಲ್ಲ, ಯಾಕೆ? ಆಗಲೇ ಹೊರಟು ಬಿಟ್ಟಿಯಾ? ಹೌದಣ್ಣ, ನನ್ನ ಗೆಳೆಯರು ನಿನ್ನೆ ಹೊರಟಿದ್ದಾರೆ. ಇವತ್ತು ಹೋಗಿ ನಾಳೆ ಮುಟ್ಟಿ ಹಣವನ್ನು ತುಂಬಲೇಬೇಕು. ಸದ್ಯ ಟ್ರೈನಿನ ಟೈಮ್ ಆಗಿದೆ, ನಾನಿನ್ನು ಬರುವೇನಣ್ಣ. ಆಯ್ತು ತಮ್ಮ, ಬೇಗನೆ ಹೋಗಿ ಬಾ. ಕವಿತಾ ತಮ್ಮ ಹೋಗಿ ಆಯ್ತು. ಒಂದೇ ಗಾನದಿಂದ ಏಕೋ ಮನ ಬಂದಿಲ್ಲ. ಆ ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಯಾಕೆ ನಮ್ಮ ಮನದಲ್ಲಿ ಮೂಡಬಾರದು? ಕವಿ ಕಾಳಿದಾಸನ ಓ ನನ್ನ ಶಾಕುಂತಲೆ ಓ
ನವಿದ ಪೀಠದಲ್ಲಿ ನವಿದ ಪೀಠದಲ್ಲಿ ನವಿದ ಪೀಠದಲ್ಲಿ ತನಗಾಗಿ ನಿನ್ನ ಬರೆದು ಮನಸ್ಸಿನಲ್ಲಿ ಈ ಜೀವನದಲ್ಲಿ ಈ ಹೃದಯ ನಿನಗಾಗಿ ಈ ಜೀವ ನಿನಗಾಗಿ ಈ ಹೃದಯ ನಿನಗಾಗಿ ಕವಿತಾಲಿದಾಸನು ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ಓ ನನ್ನ ಶಕುಂತಲೆ ನನ್ನ ಶಕುಂತಲೆ ಕವಿತಾಲಿದಾಸನು ಓ ನನ್ನ ಶಕುಂತಲೆ ಕವಿತಾಲಿದಾಸನು ಓ ನನ್ನ ಶಕುಂತಲೆ 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 ಹೇ 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 ಲಾ ಲಾ 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 ಮುಗಿಯುವುದು ನಿನ್ನ ಮೋಸದ ಜಾಲ ವೇಷವ ಕಲಸಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ ಮಾನವ ಗೌರವ ನಿನಗಿಲ್ಲ ಏ ಶಿವಾಜಿ ಓ! ನಾನು ಕಣ್ಣಿಟ್ಟ ಹೆಣ್ಣಿಗೆ ನೀನು ಗಟ್ಟಿತನದಿಂದ ನಿನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ಕೊಳ್ಳಬೇಕೆನ್ನುವೆಯಾ? ನೋ ನೆವರ್. ಹಾಗಾಗಲಿಕ್ಕೆ ನಾನು ಬಿಡಬಾರದು. ಕವಿತಾ ಚಂದನ ಮನದಲ್ಲಿ ಕಾಲುಗಳಿಗೆ ಕುಕ್ಕುವ ಶ್ರೀಗಂಧದ ಗೊಂಬೆ ನೀನು. ಆ ಗೊಂಬೆಗೆ ಜೀವ ತುಂಬಬೇಕಾದರೆ ನಾನು ನುಡಿಸುವ ಕೊಳಲಿನ ನಾದಕ್ಕೆ ನೃತ್ಯವಾಡುವ ನರ್ತಕ್ಕೆ ನೀನಾಗಲೇಬೇಕು. ಓ ನಾನು 1,000 ಕೊಟ್ಟೆ ಇಡೀ ರಾತ್ರಿ ಇಡೀ ನನ್ನ ಮಂಚದ ಮೇಲೆ ಉಳ್ಳಾಡಿ ಹೋಗುತ್ತಾರೆ. ಆದರೆ ಅದು ನನಗೆ ಬೇಕಾಗಿಲ್ಲ. ನಿನ್ನ ನವಿಲಿನಂತ ನಡಿಗೆಯನ್ನು ಕಂಡು ಕಂಗಾಲ ಹಾಗೆ ಹೋಗಿದ್ದೇನೆ. ಆ ಕಾರಣಕ್ಕಾಗಿಯೇ मेरा प्यार कबूतर जरूर होना चाहिए. ओ ಶಿವರಾಮ
ನೀನು ಹೊಲದಲ್ಲಿ ಉತ್ತಮ ಬೆಳೆಯನ್ನು ಬೆಳುತ್ತೇನೆ ಅಂತ ಕನಸು ಕಾಣಬೇಡ. ಅದಕ್ಕೆ ಮುಂದೆ ಏನು ಮಾಡಬೇಕಂತ ಹಗ್ಗವನ್ನು ಹೊಸದು ಬತ್ತಿಯನ್ನಾಗಿ ಮಾಡಿ ಇಟ್ಟಿದ್ದೇನೆ. ನಾನು ಕೊಡುವ ಚಿತ್ರ ಹಿಂಸೆಗೆ ನೀವೆಲ್ಲರೂ ವಿಲವಿಲ ಅಂತ ಸತ್ತು ಹೋಗುವ ಹಾಗೆ ಮಾಡುವೆ. ನಾನು ಹುಲಿಯ ಹೆಜ್ಜೆಯನ್ನು ಕಂಡು ಹಿಡಿದು ಬೇಟೆಯಾಡಿದವನು. ಶಿವಾಜಿ, ಎಲ್ಲರ ಭಿಕ್ಷೆ ಬೇಡುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಅಂಬರೇಗೌಡನೇ ಅಲ್ಲ. ಆ ಮಗ ಶಿವರಾಮನನ್ನು ಕರೆದುಕೊಂಡು ಬಾ ಅಂತ ಜಂಗ್ಲಿಯನ್ನು ಕಳಿಸಿದ್ದೆ. ಇನ್ನೂ ಏಕೆ ತಡವಾಗಿರಬೇಕು? ಗೌಡ್ರೆ, ಈ ಮಗ ಹೊಲದಲ್ಲಿ ನೀರು ಹಾಯಿಸುತ್ತಿದ್ದ, ಬರಲಿಕ್ಕೆ ತಕರಾರು ಮಾಡಿದ್ದ. ಇವನ ಕುತ್ತಿಗೆಗೆ ಕೈ ಹಾಕಿ ಕರೆದುಕೊಂಡು ಬಂದಿದ್ದೇನೆ. ಇವನು ತಿಂದಿದ್ದೆಲ್ಲ ಕಕ್ಕಿರಬೇಕು, ಹಾಗೆ ಮಾಡಿ ಇವನನ್ನು. ಲೇ ಜಂಗ್ಲಿ, ಈ ಗೌಡ ಹೇಳಿದ್ದೆ ಹಾಗೆ ನೀನು ಕೇಳಿದೆ ಆದ್ರೆ ಮುಂದೆ ಬಹಳ ನೋವು ಅನುಭವಿಸಬೇಕಾಗುತ್ತದೆ. ಹೇ ಗೌಡ, ಹೇಳಿ ಕಳಿಸಿದ್ರೆ ನಾನೇ ಬರುತ್ತಿದ್ದೆ. ನೀನು ಸಾಕಿದ ಈ ಕುಂಡಿಯನ್ನು ಚೂ ಬಿಟ್ಟರೆ ನಿನ್ನ ದಬ್ಬಾಳಿಕೆ ಎದುರುತ್ತೀನಿ ಅಂತ ತಿಳಿದುಕೊಂಡಿರುವೆಯಾ? ಹೆದರದಿದ್ದರೆ ಬಗ್ಗಿಸ್ತೇನೆ, ಬಗ್ಗದಿದ್ದರೆ ಸರ್ವೇ ನಾಶ ಮಾಡ್ತೇನೆ. ಮೊದಲು ಈ ಬಾಂಡ್ ಪೇಪರ್ನಲ್ಲಿ ಹೊಲದಲ್ಲಿ ನಂದು ಏನು ಹಾಕಿಲ್ಲ ಅಂತ ಸಹಿ ಮಾಡು. ನಿನ್ನ ಹಣ ಕೊಡ್ತೇವೆ ಅಂತ ಅಂದೇ ಹೇಳಿದ್ದೇವೆ. ನಾನೇಕೆ ಈ ಬಾಂಡ್ಗೆ ಸಹಿ ಮಾಡಲಿ? ಹಣ ಕೊಡಲಿಕ್ಕೆ ಸಮಯ ತಗೊಂಡಿದ್ದೇವೆ. ಆ ಸಮಯದ ಪ್ರಕಾರ ನಿನ್ನ ಹಣವನ್ನು ಮುಖಕ್ಕೆ ಬಿಸಾಕ್ತೇನೆ. ಗೌಡ, ಆ ಹಣದ ಸಲುವಾಗಿ ಪದೇ ಪದೇ ನಮ್ಮ ನೆಮ್ಮದಿಯನ್ನು ಹಾಳು ಮಾಡಬೇಡ. ಯಾಕಂದ್ರೆ ಮೊದಲೇ ನಾವು ಬಡತನದಲ್ಲಿ ಬೆಂದು ಹೋಗಿದ್ದೇವೆ. ನಿನಗೆ ಕರುಣೆ ಅನ್ನೋದೇ ಆದ್ರೆ ಇನ್ನು 3 ತಿಂಗಳು ತಡೆದುಕೋ. ಸಾಧ್ಯವಿಲ್ಲ. ನಿಮಗೆ ಹಣ ಕೊಡುವವನೀಗದಿದ್ದರೆ ಚಂದೋಳಿ ಚೆಲುವೆ ನಿನ್ನ ಹೆಂಡತಿಯನ್ನು ಮುಟ್ಟಿಯಾದರೂ ಅದರ ಮುಯ್ಯವನ್ನು ತೀರಿಸಿಕೊಳ್ಳುತ್ತಾನೆ ಮಗನ. ಏನಂದೆ? ನನ್ನ ಹೆಂಡತಿಯನ್ನು ಮುಟ್ತೀಯ ಮಗನ? ಹಾಗಾದ್ರೆ ಬೆಂಗಳೂರಿನಲ್ಲಿರೋ ಚಂದೂಳಿ ಚೆಲುವೆ ನಿನ್ನ ಹೆಂಡತಿ. ನಿನಗಿಂತ ಮುಂಚಿತವಾಗಿ ನಾನು ಮುಟ್ಟಿದ್ರೆ ನಿನಗೆ ಹೇಗಾಗುತ್ತಿಲ್ಲ ಮಗನ? ಹೊಚ್ಚೆ ಹೋಗ್ಲೇ ನನ್ನ ಮಗನನ್ನು. ಏನಂದಿಲೇಸಿಯ? ಗೌಡ, ನನ್ನ ಅಣ್ಣನ ಕತ್ತನ್ನು ಮುಟ್ಟುತ್ತಿರುವೆಯಾ? ಇವನು ನಮ್ಮ ಮನೆಯ ದೇವರು. ಈ ದೇವರಿಗೆ ನೀನು ಅವಮಾನ ಬಗೆಯುತ್ತಿರುವೆಯಲ್ಲ. ಅವನು ಹೇಳುವುದರಾಗ ಏನು ತಪ್ಪೈತಿ? ಈ ಊರಲ್ಲಿ ನೀನೊಬ್ಬನೇ ಗಂಡಸು, ಉಳಿದವರೆಲ್ಲರೂ ಸೆಂಡರೆಂದು ತಿಳಿದುಕೊಂಡಿರುವೆಯಾ? ಅಣ್ಣ, ನೀನು ಹಿಂದಕ್ಕೆ ಸರಿ. ಗೌಡ, ನನ್ನ ಅತ್ತಿಗೆಯನ್ನು ಮುಟ್ಟುತ್ತೀಯಾ? ಅಣ್ಣ, ಇವನ ರಕ್ತ ಈ ಮನೆಯಲ್ಲೇ ಚಲ್ಲಿ ಈ ಮನೆಯಿಂದ ಹೊರಗೆ ಬೀಳೋಣ. ಈ ನಮ್ಮ ತಾಲೂಕಿಗೆ ನಾನೇ ಸರ್ಕಾರ, ನಾನೇ ಕೋರ್ಟು. ಸರ್ಕಾರ ನಿಂತಾಗ ನನ್ನ ಮನೆಯಿಂದ ಹಣವನ್ನು ಸಾಗುತ್ತದೆ. ಏನು, ನನ್ನನ್ನು ಕೋರ್ಟಿಗೆ ಹೋಗುವಂತೆ ಅಲ್ಲ? ಜಗಲಿ, ಇವರಿಬ್ಬರನ್ನು ಹೊರಗೆ ಹೋಗದಂತೆ ಕಟ್ಟಿ ಹಾಕು ಈ ನನ್ನ ಮಕ್ಕಳನ್ನು. ನೀವು ಇಬ್ಬರು ಅಲಗಾಡಿದ್ರೆ ನಿಮ್ಮ ಹೆಣವನ್ನು ಹೇರಿಕೊಂಡು ಹೋಗಲಿಕ್ಕೆ ಸರ್ಕಾರಿ ಆಂಬುಲೆನ್ಸ್ ಬರಬೇಕಾಗುತ್ತದೆ. ಗೌಡ್ರೆ, ಈಗ ನಿಮ್ಮ ಕೈಗಳಿಗೆ ಕೆಲಸ ಕೊಟ್ಟಾಯ್ತು. ಅದೇನೋ ಮಾಡ್ತೀರಾ ಮಾಡಿ. ಶಿವರಾಮ, ನೀನು ಆಡಿದ ಮಾತು ಎಂಥದಿಲ್ಲ ಮಗನ. ಬೆಂಗಳೂರಿನಲ್ಲಿರುವ ನನ್ನ ಹೆಂಡತಿಯನ್ನು ಮುಟ್ತೀಯಾ? ಮೋಟನಿಕ ಕೈಗಳನ್ನು ಇರಬಾರದು. ಆ ಕೈಗಳನ್ನು ಕತ್ತರಿಸಿ ನಾನು ಸಾಕಿದರೆ ನನ್ನ ಮನೆಯನ್ನು ಈಗ ಹಾಕುವೆ ಮಗನ.
ಲೇ ಗೌಡ, ಲೇ ಪಿಸ್ತೂಲು ತೋರಿಸಿ ನಮ್ಮನ್ನು ಕಟ್ಟಿ ಹಾಕಿ ನಿನ್ನ ಗಂಡಸ್ತನವನ್ನು ತೋರಿಸುತ್ತಿರುವೆಯಾ? ಲೇ, ಇದು ಗಂಡಸರು ಮಾಡೋ ಕೆಲಸ ಅಲ್ಲ. ಬಜಾರ್ದಾಗ ಚಪ್ಪಲಿ ಹೊಡೆಸ್ಕೊಂಡು ತಿರುಗ್ತಾರಲ್ಲ, ಅವ್ರು ಮಾಡೋ ಕೆಲಸ. ಗೌಡ, ನನ್ನ ಅಣ್ಣನನ್ನು ಮುಟ್ಟುವುದಷ್ಟೇ ಅಲ್ಲ, ಅವನ ಒಂದು ಕೂದಲು ಸೋಕಿದ್ರು ಸಹ ನೀನು ಕಟ್ಟಿರುವ ಈ ಸರಪಣಿಯನ್ನು ಹರಿದು ಉಗ್ರ ರೂಪವನ್ನು ತೋಳಿ ಹರಿದು ತಿನ್ನುತ್ತೇನೆ ನಿನ್ನ ಹಸಿ ಮಾಂಸವನ್ನು. ವಾರೆ ವಾ ಮಗನೇ, ನಿನ್ನಲ್ಲಿ ಉಗ್ರ ರೂಪವನ್ನು ನೋಡಬೇಕೆಂದೇ ನಿನ್ನನ್ನು ಕಟ್ಟಿ ಹಾಕಿರುವೆ. ಹೇ ಶಿವಾಜಿ, ನಿನ್ನ ಎದುರಿಗೆ ಇವನ ಅಂಗಾಂಗವನ್ನು ಕತ್ತರಿಸಿ ಹಾಕುತ್ತೇನೆ ಅಂದಿದ್ದೇನೆ. ಅಂದಾಗ ಈ ಗೌಡಿಗೆ ಮನೆತನಕ್ಕೆ ಮರ್ಯಾದೆ. ನಿನ್ನಲ್ಲಿ ತಾಕತ್ತಿದ್ದಿದ್ದೆ ಆದರೆ ಹರಿದುಕೊಂಡು ಬಾ ಸರಪಣಿಯನ್ನು. ನಿಲ್ಲುಗೌಡ, ಬಲ್ಲವರು ಬಾಳಿಲ್ಲ, ಬಲ್ಲವರಿಗೆ ಬಲವಿಲ್ಲ. ಸತ್ಯ ಸುಳ್ಳಲ್ಲ, ಸುಳ್ಳು ಸತ್ಯವಲ್ಲ. ನ್ಯಾಯ ನೀತಿ ಇನ್ನೂ ಬದುಕಿದೆ. ಇರದಿದ್ದರೆ ಇಡೀ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುತ್ತಿತ್ತು. ಬಡ ರೈತರನ್ನು ಹೆದರಿಸಿ ಬೆದರಿಸಿ ಒಬ್ಬೊಬ್ಬರನ್ನ ಮನೆ ಕದ ಹಾಕಿಸಿದ ಮಗ ನೀನು. ಅವರನ್ನೇಕೆ ಕಟ್ಟು ಹಾಕಿರುವೆ? ನನಗೆ ಹಣ ಕೊಡುವುದಿದೆ, ಅದಕ್ಕೆ ಕಟ್ಟಿ ಹಾಕಿರುವೆ. ಏನೀಗ ಗೌಡ, ಇದು ಅನ್ಯಾಯ. ನೀನು ಹೀಗೆ ಮಾಡುವುದು ತಪ್ಪು. ನನ್ನ ತಪ್ಪುಗಳನ್ನು ಎಣಿಸಲಿಕ್ಕೆ ನೀನ್ಯಾರು? ಲೇಜಾಗಲಿ, ಈ ಮಗನನ್ನು ಒದ್ದು ಹೊರ ಹಾಕು. ಆನೆಯನ್ನು ತಂದು ತುಳಿಸಿದರೂ ಕೂಡ ಸಾಯಲಾರದ ದೇಹವಿದು. ಗೌಡ, ಏನಂದೆ? ನಮ್ಮಣ್ಣನ ದೇಹವನ್ನು ಕತ್ತರಿಸಿ ನಾಯಿ ನರಿಗಳಿಗೆ ಹಾಕ್ತೀಯಾ? ಲೇ, ಇದೇ ನಿನ್ನ ಖಡ್ಗವನ್ನು ತೆಗೆದುಕೊಂಡು ನಿನ್ನ ಮಾಂಸವನ್ನು ತುಂಡು ತುಂಡು ಮಾಡಿ ನಿನ್ನ ಮನೆಯ ನಾಯಿಗೆ ಹಾಕುತ್ತೇನೆ. ಲೇ ಗೌಡ, ಸಿದ್ಧನಾಗು ಸಾಯಲಿಕ್ಕೆ. ನಿಲ್ಲು ಶಿವಾಜಿ, ದುಡುಕಬೇಡ. ಇವನು ಇನ್ನು ಬದುಕಬೇಕಾಗಿದೆ. ಗೌಡ, ಇವರು ನಿನಗೆ ಕೊಡಬೇಕಾದ ಸಾಲ ನನಗೆ ಗೊತ್ತಿದೆ. ತೆಗೆದುಕೋ ಈ ಚೆಕ್ಕನ್ನು. ಜಂಗ್ಲಿ, ಶಿವರಾಮನನ್ನು ಬಿಟ್ಟು ಕಳಿಸು. ಲೇಡಿಕೆ ಆಪತ್ಕಾಲದಲ್ಲಿ ಬಂದು ಇವರನ್ನು ಕಾಪಾಡಿಬಿಟ್ಟೆ. ಇದು ಇಲ್ಲಿಗೆ ಮುಗದಿಲ್ಲ. ಲೇ ಲೇ, ನೀನ್ ಯಾವ ಒಡ್ಡೆ ಹಾಕಿದರೂ ಕೂಡ ಅದನ್ನು ದೊಡ್ಡ ಮಳೆಗೆ ಹರಿಯುವಾಗ ಒಡ್ಡೋಲಗವನ್ನು ಊದಿಸಿ ಅದನ್ನು ಸೀಳು ಹಾಕುವ ಶಕ್ತಿ ನನ್ನಲ್ಲಿದೆ. ಲೇ ಡಿಕೆ, ನೀನು ಇವನಿಗೆ ಹಣ ಕೊಡಬಾರ್ದಾಗಿತ್ತು. ಶಿವಾಜಿ, ಇವನ ಬಗ್ಗೆ ತಿಳಿದುಕೊಳ್ಳಬೇಕಾಗಿದ್ದು ಇನ್ನೂ ಬಹಳವಿದೆ. ಬನ್ನಿ ನನ್ನ ಜೊತೆ. ಇಲ್ಲಿ ಯಾರಿಗೂ ಗಲಾಟೆ ಮಾಡೋದು ಬೇಡ. ಜಂಗ್ಲಿ ಎಂಥ ಸಮಯದಲ್ಲಿ ಬಂದು ಆ ದಳವ ಇವರನ್ನು ಕಾಪಾಡಿಬಿಟ್ಟ. ಗೊತ್ತು ಗೌಡ್ರಿ, ನಿಮ್ಮ ಹಣ ಮುಟ್ಟಿತಲ್ಲ ಸಾಕು, ಮುಂದಿನದು ವಿಚಾರಿಸಿ ಹೇಳಿ. ಮುಂದಿಂದು ವಿಚಾರಿಸೋದು ಬೇಡ, ಮಾಡಿ ತೋರಿಸುವೆ. ಹಾ, ಈಗೇನಾದ್ರೂ ವ್ಯವಸ್ಥೆ ಮಾಡಿದೆಯಾ? ಎಲ್ಲ ವ್ಯವಸ್ಥೆ ಇದೆ, ಬನ್ನಿ.
ಹೊಲದ ಕಡೆ ಹೋಗಿ ಬರೋಣ ನಡಿ. ಇಂಥ ನಿರ್ಜನವಾದ ಪ್ರದೇಶಕ್ಕೆ ನನ್ನನ್ನು ಯಾಕೆ ಬರಲು ಹೇಳಿದ್ರು ಶಿವಾಜಿ? ಇಲ್ಲಿ ನೋಡಿದ್ರೆ ಯಾರು ಕಾಂತಾನೇ ಇಲ್ಲ. ನನಗೀಗೂ ಭಯವಾಗುತ್ತಿದೆ. ಪ್ರಿಯತಮ ಶಿವಾಜಿ ಅಲ್ಲ, ಫೋನಿನಲ್ಲಿ ಅವನ ಧ್ವನಿಯಿಂದಲೇ ಮಾತನಾಡಿ ನಾನು ನಿನಗೆ ಇಲ್ಲಿಗೆ ಕರೆಸಿಕೊಂಡಿದ್ದೇನೆ. ಅಯ್ಯೋ ಪಾಪಿ, ಫೋನ್ನಲ್ಲಿ ಮಾತನಾಡುವಾಗ ನನಗೆ ಸಂಶಯ ಬಂತು. ಆದ್ರೂ ಶಿವಾಜಿನೇ ಇರಬಹುದು ಅಂತ ಬಂದೆ. ನನ್ನ ಬೆನ್ಬಿಡದೆ ಕಾಡ್ತಿರುವಿಲ್ಲ. ನನ್ನಿಂದ ಏನು ಬೇಕಾಗಿದೆ ನಿನಗೆ? ನನಗೇನು ಬೇಕಾಗಿಲ್ಲ. ಕೇವಲ ನೀನು ನನ್ನ ಜೊತೆ ಅರ್ಧ ಗಂಟೆ ಎದುರೆ ಸಾಕು. ನನಗೇನು ಬೇಕೋ ಅದು ತೆಗೆದುಕೊಂಡು ಹೋಗುತ್ತದೆ. ನನಗಿಂತ ರೂಪವತಿಯರು ನಿನ್ನ ಮನೆಯಲ್ಲಿ ನಿನ್ನ ಒಡ ಹೊಟ್ಟಿದವರಿದ್ದಾರೆ. ನನ್ನ ಮೇಲಿರೋ ಮೋಹವನ್ನ ಅವರ ಮುಂದೆ ತೋರಿಸಿ ತೀರಿಸಿಕೊ ನಿನ್ನ ಕಾಮದಾಹವನ್ನ. ಎಂತ ಮಾತುಗಳನ್ನು ಆಡಿದೆಯಲ್ಲ. ಲೇ, ನಾನೊಬ್ಬ ದುಷ್ಟ, ನಾನೊಬ್ಬ ಕಾಮುಕ, ನಾನೊಬ್ಬ ಲೋಪರ್ನನ ಮಗ. ಹಾಗಂತ ದೇವರು ನನಗೆ ಹಿಂದೆನೂ ಯಾರಿಗೆ ಕೊಟ್ಟಿಲ್ಲ, ಮುಂದೆನೂ ಯಾರಿಗೆ ಕೊಟ್ಟಿಲ್ಲ. ನಾನೊಬ್ಬನ ದಿಲ್ಕರ್ ರಾಜ. ಮುಚ್ಚೋ ಕಂಡಿದ್ದೀನಿ. ಎಂತೆಂತ ರಾಜಾದಿ ರಾಜರೇ ಹೆಣ್ಣಿಗಾಗಿ ಮಣ್ಣು ಮುಕ್ಕಿ ಹೋಗಿದ್ದಾರೆ. ನಾನೊಬ್ಳು ಶಿಕ್ಷಕಿ. ನನ್ನ ಕೆಳಗಿದ ಸುದ್ದಿಯನ್ನ ಊರು ಜನರಿಗೆ ತಿಳಿಸಿದ್ರೆ ಚೀಮಾರಿ ಹಾಕ್ತಾರೆ. ಹೋಗು ಇಲ್ಲಿಂದ. ಎಂದಿದ್ರೆ ಶಿವಾಜಿಗೆ ಫೋನ್ ಮಾಡಿ ಕರೆಸಿಕೊಳ್ಳುವೆ. ಲೇ, ಶಿವಾಜಿ ಇಲ್ಲಿಗೆ ಬರುವುದಿಲ್ಲ ಕಣಮ್ಮಿ. ಯಾಕೆಂದರೆ ನನ್ನ ಸ್ನೇಹಿತ ಅಂಬ್ರೇಗೌಡ ಆ ಶಿವಾಜಿ ಮನೆಯವರನ್ನು ಕಟ್ಟಿ ಹಾಕಿದ್ದಾನೆ. ಈಗ ಅವರು ಶಿವನಾಮ ಮಾಡುತ್ತಾ ಅವರ ಮನೆಯಲ್ಲಿ ಬಿದ್ದಿದ್ದಾರೆ. ಹೇ, ನೀ ಎಷ್ಟೋ ಕೂಗಿ ಕೂಗಿ ಕರೆದರು ನಿನ್ನ ರಕ್ಷಣೆಗೆ ಯಾರು ಬರುವುದಿಲ್ಲ. ಕವಿತಾ, ನನ್ನ ಪಂಜರದಲ್ಲಿ ಸಿಕ್ಕಿ ಬಿದ್ದಿರುವ ಗಿಳಿ ನೀನು. ಅದನ್ನು ಅಪ್ಪಿ ಕೊಚ್ಚಿ ಕೊಚ್ಚಿ ಮುದ್ದಾಡದಿದ್ದರೆ ಹೇಗೆ? ನೋಡು, ನೀನು ಹುಟ್ಟಿದ ಸಿರಿಯನ್ನು ಬೆಚ್ಚಿ ನಿನ್ನನ್ನು ಕಚ್ಚಿ ಕಚ್ಚಿ ತಿನ್ನುವವರೆಗೂ ನನಗೆ ಸಮಾಧಾನ ಇಲ್ಲ. ಸೀರೆ ಬಿಚ್ಚಿಸಿಕೊಳ್ಳಲು ನಾನೇನು ಸಾಮಾನ್ಯದವಳಲ್ಲ. ಪ್ರಸಂಗ ಬಿದ್ದೆ ಹೆಮ್ಮಾರಿಯಾಗಲಿಕ್ಕೂ ಸಿದ್ಧ ಈ ಹೆಣ್ಣು. ಊರಲ್ಲಿ ಹೋಗಿ ಈ ಸಮಾಜದ ಮುಂದೆ ನಿನ್ನ ಮರ್ಯಾದೆ ಕಳಿತೀನಿ. ಸಮಾಜ ಹೆಣ್ಣೆ, ಈ ಸಮಾಜದ ಬಗ್ಗೆ ಎಲ್ಲ ನಾಟಕದಲ್ಲೂ ಬರೆದಿದ್ದಾರೆ. ಪದೇ ಪದೇ ಅದನ್ನು ಹೇಳಲು ನನಗೆ ಇಷ್ಟ ಇಲ್ಲ.
ನೋಡು, ನಾನು ನಿನಗೆ ರೇಪ್ ಮಾಡಿದರೆ ಮೀಡಿಯಾದವರು 4 ಜನ 4 ದಿವಸ ಹೊಯ್ಕೊಳ್ಳುತ್ತಾರೆ. ನಂತರ ಎಲ್ಲವನ್ನು ಮರೆತು ತಮ್ಮ ಪಾಡಿಗೆ ತಾವಿರುತ್ತಾರೆ. ಕದ್ದು ಮುಚ್ಚಿ ಹೇಳೋದು ಏನಿದೆ? ಯಾವತ್ತು ಹೆಣ್ಣು ಗಂಡಿನ ಮಿಲನ ಯಾವುದೋ ಕಾಲದಿಂದ ನಡೀತಾನೇ ಇದೆ. ಅದನ್ನು ತಿದ್ದಲಿಕ್ಕೆ ಈ ಸಮಾಜದ ಕಡೆಯಿಂದ ಸಾಧ್ಯವಿಲ್ಲ. ನೋಡು, ನೀನಾಗಿಯೇ ಬಂದರೆ ನನಗೂ ಕ್ಷೇಮ, ನಿನಗೂ ಕ್ಷೇಮ. ಇರದಿದ್ದರೆ ಶೀಲ ಗೆಟ್ಟವಳಂತ ನಿನ್ನ ಶಾಲೆಯಿಂದ ಅಮಾನತ್ತು ಮಾಡಿಸುವೆ. ನೀನು ಕರೆದ ತಕ್ಷಣ ಸೆರಗಾಸಿ ಹೋಗಲು ಅಷ್ಟು ಕೀಳುಮಟ್ಟಕ್ಕೆ ಇಳಿಯುವ ಹೆಣ್ಣು ನಾನಲ್ಲ. ಈ ನನ್ನ ಹೆಂಡತನವನ್ನ ನನ್ನ ಶಿವಾಜಿಗೆ ಮೀಸಲಾಗಿಟ್ಟಿದ್ದೀನಿ. ಮೀಸಲು? ಓ ಹೆಣ್ಣೆ, ನಿನ್ನ ಇನಿಯನಾಗಿ ಮೀಸಲಿಟ್ಟ ಈ ದೇಹವನ್ನು ಒಂದೇ ಕ್ಷಣದಲ್ಲಿ ಉಂಡು ಮುಗಿಸ್ತೀನಿ. ಬಾರಲೇ ಹೆಣ್ಣೆ. ಅಯ್ಯೋ ನನ್ನ ಜನ್ಮವೇ, ನಾನೆಂತ ಮೋಸದ ಬಲೆಗೆ ಬಿದ್ದೆ. ಈ ನನ್ನ ಹಾಳು ಮುಖವನ್ನ ನನ್ನ ಶಿವಾಜಿಗೆ ಹೇಗೆ ತೋರಿಸಲಿ? ನನ್ನ ತಂದೆಗೆ ನನ್ನ ಮುಖವನ್ನ ಹೇಗೆ ತೋರಿಸಲಿ? ನಾನು ಹೇಗೆ ತೋರಿಸಲಿ? ನಾನು 4 ಮಕ್ಕಳಿಗೆ ವಿದ್ಯೆಯನ್ನ ನೀಡಬೇಕಾದವಳೇ ಶೀಲಗೆಟ್ಟವಳು ಅಂತ ಶಾಲೆಯ ಮುಂದೆ ಹೋಗಿ ಹೇಗೆ ನಿಲ್ಲಲಿ? ನಾನು ಹೇಗೆ ನಿಲ್ಲಲಿ? ವಿಧಿರಾಯ ನನ್ನ ಬಾಳಿಗೆ ಬೆಂಕಿ ಇಟ್ಟ. ಈ ಭೂಮಿ ಬಾಯಿ ತೆರೆದು ನನ್ನನ್ನು ನುಗ್ಗಬಾರ್ದು. ಹೆಣ್ಣಿನಲ್ಲಿ ಆ ಬ್ರಹ್ಮ ಎಂತ ಸೌಂದರ್ಯವನ್ನು ಕೆತ್ತಿದ್ದಾನೆ. ಅದೆಂತ ಸುಖ, ಅದೆಂತ ಅನುಭವ. ಹಿಂದೆಯೂ ಕಂಡಿಲ್ಲ, ಮುಂದೇನು ಕಂಡಿಲ್ಲ. ನೋಡು, ಈಗ ನೀನು ನನ್ನ ಕೈಯಿಂದ ಹಾಳಾಗಿರುವೆ. ನೋಡು, ಬದುಕುವ ಆಸೆ ನಿನಗಿದ್ದರೆ ಬದುಕು. ಇಲ್ಲ, ಯಾರ ಕಡೆಯಿಂದ ಈ ಪಿಸ್ತೂಲ್ ತೆಗೆದುಕೊಂಡು ಗುಂಡು ಹಾರಿಸಿಕೊಂಡು ಸಾಯ್. ನಾನಿನ್ನ ಬರ್ತೀನಿ.
ಸ್ಕೂಲ್ ಟೀಚರ್ ಕವಿತಾ ಮೇಡಮ್ ಅಲ್ಲವೇ? ಹೀಗೇಕೆ ಒಬ್ಬರೇ ಅಳುತ್ತಾ ನಿಂತಿರುವಿರಿ? ಮನೆಯಲ್ಲಿ ಏನಾದರೂ ಜಗಳವಾಡಿ ಬಂದಿರುವಿರಾ? ಹೇಳಿ ಮೇಡಮ್, ಹೇಳಿ. ಏನಿಲ್ಲ ಅಣ್ಣ, ದಾರಿಯಲ್ಲಿ ಹೋಗುವಾಗ ದುಷ್ಟ ಪ್ರಾಣಿ ಒಂದು ನನ್ನ ಮೇಲೆ ಎರಗಿ ಚೂರಿ ಗಾಯ ಮಾಡಿ ಹೋಯ್ತಣ್ಣ. ಇಲ್ಲ, ನೀವು ಸುಳ್ಳು ಹೇಳುತ್ತಿರುವಿರಿ. ಶಿವಾಜಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಅಂತ ಕೇಳಿದ್ದೆ. ಅವನಿಗೆ ಫೋನ್ ಹಚ್ತೀನಿ, ತಡೀರಿ. ಹಲೋ ಶಿವಾಜಿ, ನಾನು DK. ಕವಿತಾ ಮೇಡಮ್ ನಮ್ಮ ಊರ ಹೊರಗಿರುವ ಹಾಳು ಮಡ್ಡೆಯಲ್ಲಿ ಒಬ್ಬರೇ ಅಳುತ್ತಾ ನಿಂತಿದ್ದಾರೆ. ಅವರ ಕೈಗಳಿಗೆ ಗಾಯಗಳಾಗಿವೆ. ಬೇಗ ಬಾ. ಏನು, ಅವಳೇಕೆ ಅಲ್ಲಿಗೆ ಹೋದಳು? ಡಿಕೆ, ನೀನು ಅಲ್ಲೇ ನಿಲ್ಲು, ಸದ್ಯ ನಾನು ಬರುತ್ತೇನೆ. ಮೇಡಮ್, ನೀವು ಸತ್ಯವನ್ನು ಮುಚ್ಚಿಟ್ಟು ಹೀಗೆ ಒಬ್ಬರೇ ಅಳುತ್ತಾ ನಿಂತರೆ ನಮಗೆ ಹೇಗೆ ತಿಳಿಯಬೇಕು? ದಯವಿಟ್ಟು ಇಲ್ಲಿ ಏನು ನಡೆದಿದೆ ಅಂತ ಹೇಳಿ, ಅದಕ್ಕೊಂದು ಪರಿಹಾರವನ್ನು ಹುಡುಕಬಹುದು. ನನಗಾದ ಗಾಯಕ್ಕೆ ಪರಿಹಾರವಿಲ್ಲ ಅಣ್ಣ. ಔಷಧಿ ಹಚ್ಚಿದ್ರು ಗುಣವಾಗಲಾರದಂತಹ ದೊಡ್ಡ ಗಾಯ. ನನ್ನಿಂದ ಸುಮ್ಮನೆ ನಿಮಗೆ ತೊಂದರೆ, ಹೋಗ್ಬಿಡಿ ಇಲ್ಲಿಂದ. ಇಲ್ಲಿ ಪಿಸ್ತೂಲು ಬೀಳಬೇಕಾದರೆ ಏನೋ ಘಟನೆ ನಡೆದಿದೆ. ಕವಿತಾ, ನೀನೇಕೆ ಇಲ್ಲಿಗೆ ಬರಲಿಕ್ಕೆ ಹೋಗಿದ್ದೆ? ನಿನ್ನನ್ನು ಕರೆಸಿಕೊಂಡವರು ಯಾರು? ಕವಿತಾ, ಏನು ನಡೆದಿದೆ ಇಲ್ಲಿ? ನಿನ್ನ ಕೈಯಲ್ಲಿ ಯಾಕೆ ಪಿಸ್ತೂಲ್ ಇದೆ? ನನಗೂ ಗೊತ್ತಿಲ್ಲ ಶಿವಾಜಿ. ನಾನು ಹೊಲಕ್ಕೆ ಹೊರಟಿದ್ದೆ, ಇವರು ಕಂಡರು, ಅದಕ್ಕೆ ನಿನಗೆ ಫೋನ್ ಹಚ್ಚಿದೆ. ಕವಿತಾ, ನಿನಗೇಕೆ ಗಾಯವಾಗಿದೆ? ಕವಿತಾ, ನೀನೇ ಕೇಳುತ್ತಿರುವೆ, ಏನಾಗಿದೆ ನಿನಗೆ? ನೀನು ನನ್ನನ್ನು ಬಿಟ್ಬೇಡ. ನಾನೀಗ ಆ ಯೋಗ್ಯತೆಯನ್ನ ಕಳೆದುಕೊಂಡಿದ್ದೇನೆ. ನಾನೀಗ ಒಡೆದ ಹಾಲು. ಆ ಸುರೇಂದ್ರ ನಿಮ್ಮ ಧ್ವನಿಯಲ್ಲಿ ನನಗೆ ಫೋನ್ ಮಾಡಿದ ನಂತರ ನೀನೇ ಇರಬೇಕು ಅಂತ ಬಂದೆ. ಆಮೇಲೆ ನನ್ನ ಬಾಳನ್ನೇ ಸುಟ್ಟು ಹಾಕದ. ಸುರೇಂದ್ರ, ಲೇ ಸುರೇಂದ್ರ, ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟಿ ಎನ್ನಲೇ ಮಗನೇ. ನೀನು ಹರಿಹರರ ರಕ್ಷಣೆಯಲ್ಲಿದ್ದರೂ ನಿನ್ನನ್ನು ದರದಲ್ಲಿ ಎಳೆದು ತಂದು ಚಿರಚ್ಛೇದನ ಮಾಡೇ ತೀರುತ್ತೇನೆ. ಕವಿತಾ, ಬೇಗ ನಡಿ, ಆಸ್ಪತ್ರೆಗೆ ಹೋಗೋಣ. ಬಾ ಕವಿತಾ, ಬಾ. ಆ ಪಿಸ್ತೂಲನ್ನು ಬಿಸಾಕು ಕವಿತಾ. ಬೇಗ ನಡೆ ಕವಿತಾ, ಆಸ್ಪತ್ರೆಗೆ ಹೋಗೋಣ, ಬೇಗ ನಡೆ. ನೀವ್ಯಾರು ಮುಂದೆ ಬರಬೇಡಿ ಶಿವಾಜಿ. ನಿನ್ನ ಸಲುವಾಗಿ ನಾನು ಬದುಕಿದ್ರು ನನಗೆ ಅಪವಾದ ತಪ್ಪಿದ್ದಲ್ಲ. ಈ ಹಾಡು ಮುಖವನ್ನ ಇನ್ಯಾವತ್ತೂ ನಾನು ಯಾರಿಗೂ ತೋರಿಸೋದಿಲ್ಲ. ಮುಂದಿನ ಜನ್ಮ ಅಂತ ಬಂದಿದ್ರೆ ಮತ್ತೆ ಬಂದು ನಿನ್ನನ್ನ ಸೇರ್ತೀನಿ. ನನ್ನನ್ನ ಕ್ಷಮಿಸ್ಬಿಡು ಶಿವಾಜಿ. ಬಿದ್ದು ಕಲ್ಲು ತಾಗಿ ಮುತ್ತು ಮುರಳಿ ಹೋಗಿ ಹೇಗೆ ಆಯಿತು
ನನ್ನ ಕರ್ಮವೇ. ಕವಿತಾ, ನನ್ನ ಅಂತರಂಗದಿಂದ ಬಹು ಬೇಗನೆ ಬಂದು ಬಹು ಬೇಗನೆ ಹೋದಿಯ ಕವಿತಾ. ಅಯ್ಯೋ ಡಿಕೆ, ಎಂತ ಮೋಸವಾಯಿತು, ಎಂತ ಮೋಸವಾಯಿತು ನೋಡಿದೀಯ ಡಿಕೆ, ಎಂತ ಮೋಸವಾಯಿತು. ಶಿವಾಜಿ, ಮೋಸದಿಂದಲೇ ಜಗತ್ತು ನಡೆಯುತ್ತಿರುವಾಗ ಈ ನೋವು ನನಗೇನು ಹೊಸದಲ್ಲ. ಶಿವಾಜಿ, ಇನ್ನೂ 8 ಜನ ಹೆಣ್ಣು ಮಕ್ಕಳನ್ನು ಬಲಿ ತೆಗೆದುಕೊಳ್ಳುತ್ತಾರೋ ಆ ರಾಕ್ಷಸರು. ಡಿಕೆ, ನಾವು ಕೈ ಕಟ್ಟಿ ಸುಮ್ಮನೆ ಕುಳಿತುಕೊಂಡರೆ ಆ ಮಕ್ಕಳ ಪುಂಡಾಟಿಕೆ ಜಾಸ್ತಿ ಆಗುತ್ತದೆ. ಎಲ್ಲರನ್ನೂ ಕೂಡ ಬಲಿ ತೆಗೆದುಕೊಂಡು ಹೋಗುತ್ತಾರೆ. ಆದರೆ ನಾವು ಜಾಗೃತರಾಗಿ ಸಿಡಿದೇಳಲೇಬೇಕು. ಜನರ ಒಪ್ಪಿಗೆಯನ್ನು ಪಡೆದುಕೊಂಡು ಜನರ ಒಲವು ನಮ್ಮ ಕಡೆಗೆ ತಿರುಗಿಸಿಕೊಂಡು ಈ ಜನರಿಂದಲೇ ಅವರನ್ನು ಕಾಲಲ್ಲಿ ಹಾಕಿ ತುಳಿಸಿ ಬಿಡೋಣ. ಶಿವಾಜಿ, ಇವತ್ತಿನ ಜನರು ಇನ್ನೊಬ್ಬರಿಗೆ ಅನ್ಯಾಯವಾದರೂ ಅದನ್ನು ಸುಮ್ಮನೆ ನಿಂತು ನೋಡಿ ನಮಗೇಕೆ ಬೇಕು ಅನ್ನುತ್ತಾರೆ. ಇವತ್ತಿನ ಕಾಲದಲ್ಲಿ ಕಣ್ಣೀರು ತರಿಸುವ ಜನರಿದ್ದಾರೆ ಹೊರತು ಕಣ್ಣೀರು ಒರೆಸುವ ಜನರು ಬಹಳ ಕಡಿಮೆ. ಹಾಗಾದರೆ ನಾನೇ ಇದಕ್ಕೊಂದು ದಾರಿಯನ್ನು ಹುಡುಕುತ್ತೇನೆ. ಹೌದು, ಈ ಶವವನ್ನು ಏನು ಮಾಡುವುದು? ಇವರ ತಂದೆ ಬೇರೆ ಬಿಜಾಪುರದಲ್ಲಿದ್ದಾರೆ. ಈ ವಿಷಯ ಪೊಲೀಸರಿಗೆ ಹೇಳಿದರೆ ಡಿಕೆ, ಇವಳ ಮರ್ಯಾದೆಯ ಗತಿ ಏನು ಡಿಕೆ? ಇವಳ ಮರ್ಯಾದೆಯ ಗತಿ ಏನು? ಶಿವಾಜಿ, ಈ ಪೊಲೀಸ್ ಸ್ಟೇಷನ್ ಕೋರ್ಟ್ ಕೇಸ್ ನನಗೆ ಹೊಸದಲ್ಲ. ನಾನೊಬ್ಬ ದೇಶ ಸೇವಕ. ಈ ವಿಷಯ ಎಲ್ಲಿಯೂ ಹೊರಗೆ ಬಾರದಂತೆ ಪೊಲೀಸರಿಗೆ ಫೋನ್ ಹಚ್ಚಿ ನಾನು ಹೇಳ್ತೀನಿ. ನೀನು ಸಮಾಧಾನ ತಂದುಕೋ. ದಳವಾಯಿ, ಕವಿತಾಳ ಮುತ್ತು ಮುಖ ಸಾವಿನಲ್ಲಿ ಕೂಡ ನನ್ನನ್ನು ಕೈ ಬೀಸಿ ಕರೆಯುತ್ತಿದೆ. ನನ್ನ ಅಣ್ಣ ಅತ್ತಿಗೆಯರಿಗೆ ಹೇಳಿ ನನ್ನ ಮದುವೆಗೂ ಕೂಡ ತಯಾರು ಮಾಡಿದ್ದೆ. ಎಲ್ಲ ನನ್ನ ಕರ್ಮವೇ, ನನ್ನ ಕರ್ಮವೇ. ದುಃಖಿಸಬೇಡ ಶಿವಾಜಿ, ಸಮಾಧಾನ ತಂದುಕೋ. ಪೊಲೀಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಮುಂದಿನ ವ್ಯವಸ್ಥೆಯನ್ನು ಮಾಡುತ್ತೇನೆ. ಹಲೋ ಸರ್, ನಾನು ಡಿಕೆ. ನಮ್ಮ ಸ್ಕೂಲ್ ಟೀಚರ್ ಕವಿತಾ ಮೇಡಮ್ಗೆ ಬ್ರೇನ್ ಟ್ಯೂಮರ್ ಆಗಿತ್ತು. ಅದರಿಂದ ಮೊಣನೊಂದು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾ, ಬೇಗ ಬನ್ನಿ. ಓಕೆ, ಶವವನ್ನು ಬಿಜಾಪುರಕ್ಕೆ ಒಯ್ಯಬೇಕು, ಸ್ವಲ್ಪ ಬೇಗ ಬನ್ನಿ. ಉಸಿರೇ ಉಸಿರೇ ಉಡಲನ್ನು ಬಿಟ್ಟು ಹೋದೆಯ. ಉಸಿರೇ ಉಸಿರೇ ಉಡಲನ್ನು ಬಿಟ್ಟು ಹೋದೆಯ.
ಶಿವಾಜಿ, ನಾಳೆ ದಿನ ಈ ಊರಲ್ಲಿ ನನ್ನ ಶೇಡಿನ ಜ್ವಾಲೆ ದಗ ದಗ ಅಂತ ಉರಿಯೋದನ್ನು ನೀನು ನೋಡಲೇಬೇಕು. ನಿಮ್ಮ ಶೂರತನ ಧೀರತನ ಈ ಅಮರೇಗೌಡನ ಮುಂದೆ ಏನು ನಡೆಯಾಗದಾಗೆ ಮಾಡುವೆ. ಶಿವರಾಮ, ನೀನು ಧರಣಿ ಮೇಲೆ ಕುಂತು ಧರಣಿಯನ್ನು ಸಾರಿದರು ನೀನು ಕಿರುಚುವ ಹಾಗೆ ಮಾಡುವೆ. ನಾನು ಗೌಡಿಕೆ ಗತ್ತಿನಲ್ಲಿ ಮೆರವೆ ಅಮರೇಗೌಡನೇ ಅಲ್ಲ. ಜಂಗ್ಲಿ, ಹೇ ಜಂಗ್ಲಿ, ಏನ್ ಮಾಡ್ತೀರ ಒಳಗೆ? ಏನಿಲ್ಲ ಗೌಡ್ರೆ, ನಿನ್ನೆ ಕುಡಿತ ಬಹಳವಾಯಿತು, ಅದೇ ಸರಿಪಡಿಸ್ಕೊಳತ್ತಿದ್ದೆ. ಲೇ ಜಂಗ್ಲಿ, ಎಷ್ಟು ದಿನ ನಿನಗೆ ತಿನ್ನಿಸಿ ಕುಡಿಸಿ ಬೆಳೆಸಿದ್ದು ಏತಕ್ಕೆ ಗೊತ್ತಾ? ಗೊತ್ತು ಗೌಡ್ರೆ, ಇನ್ನೊಬ್ಬರ ಮನೆ ಮುರಿಯಲಿಕ್ಕೆ ಪ್ರಸಂಗ ಬಿದ್ದರೆ ರಕ್ತದ ಕೋರಿ ಹರಿಸಲಿಕ್ಕೆ. ಅಷ್ಟಾದ್ರೂ ಗೊತ್ತಿದೆ ಅಲ್ಲ, ನೀನೇನು ಈಗ ರಕ್ತದ ಕೋರಿ ಹರಿಸಬೇಕಾಗಿಲ್ಲ. ನಾಳೆ ಬೆಳಿಗ್ಗೆ ಆ ಶಿವಾಜಿ ಕಬ್ಬಿನ ಪಡವನ್ನು ಬೆಳಕರಿದೊಳಗಾಗಿ ಬೆಂಕಿ ಹಚ್ಚಿ ಬರಬೇಕು. ಗೌಡ್ರೆ, ಬೆಂಕಿ ಹಚ್ಚೋದು ನನಗೇಕೋ ಬೇಡವನ್ನಿಸುತ್ತದೆ. ಬೇಕಾದರೆ ಸಂಜೆ ಅನ್ನೋದ್ರೊಳಗಾಗಿ ಆ ಶಿವಾಜಿ ತಲೆಯನ್ನು ತೆಗೆದುಕೊಂಡು ಬಾ ಅಂದರೆ ಕ್ಷಣದಲ್ಲಿ ಮಾಡಿ ಮುಗಿಸುವೆ ಆ ಕೆಲಸನ. ಹೇಳ್ದಷ್ಟು ಮಾಡ್ತೀವೋ ಅಥವಾ ಮೈ ಮೇಲಿನ ಚರ್ಮ ಸುಲಿಲು. ನಾಳೆ ಬೆಳಕರಿದೊಳಗಾಗಿ ಕೆಲಸವನ್ನು ಮಾಡಿ ಮುಗಿಸಬೇಕು. ಆಯ್ತು ಗೌಡ್ರೆ, ಆ 4 ಜನರನ್ನು ನನ್ನ ಜೊತೆಗೆ ಕರೆಸಿ ಆ 4 ದಿಕ್ಕಿಗೆ ಬೆಂಕಿ ಹಚ್ಚಿ ಬರುವೆ. ನಾನಿನ್ನು ಬರುವೆ. ಶಿವಾಜಿ, ನೀನು ಅಂದುಕೊಂಡಿದ್ದು ಏನು ನಡೆಯೋದಿಲ್ಲ ಅಮರೇಗೌಡನ ಮುಂದೆ. ಆ ದಳವಾಯಿ ಸಹಾಯ ನಿಮಗಿದೆ ಅಂತ ನೀವು ತಿಳಿದುಕೊಂಡಿದ್ದರೆ ಅದು ನಿಮ್ಮ ಭ್ರಮೆ. ಆ ದಳವಾಯಿ ಕೈ ಕಾಲು ಮುರಿಸಿ ಅವನನ್ನು ಮೂಲಕಂಪೆ ಮಾಡಿದಾಗ ನೀವೇ ನನ್ನಲ್ಲಿ ಸಹಾಯ ಕೇಳಲು ಬರುವಿರಿ. ನಾಳೆ ಬೆಳಗ್ಗೆ ಹರಿದೊಳಗಾಗಿ ನಿಮ್ಮ ಕಬ್ಬಿನ ಪಡ ನನ್ನ ಆಳು ಮಕ್ಕಳ ಕೈಯಲ್ಲಿ ಗಡಗಡ ಅಂತ ನಡುಗಿ ಹೋಗುವುದು. ಹಲೋ ಪಾರ್ಟ್ನರ್, ಯಾಕೋ ಮೀಸಿ ಬಹಳ ತಿರುವಿ ನಗುತ್ತಿರುವಿರಿ ಅಲ್ಲ? ಯಾಕ ಅಂತ ಖುಷಿ ತರುವಂತ ವಿಷಯ ಏನದು? ಖುಷಿ ತರುವ ವಿಷಯ ನಾಳೆ ಬೆಳಿಗ್ಗೆ ಗೊತ್ತಾಗುವುದು. ಹೌದು, ನಿನ್ನೆ ದಿನ ನೀನು ಎಲ್ಲಿಗೆ ಹೋಗಿದ್ದೆ? ನಾನು ಎಲ್ಲಿಗೂ ಹೋಗಿಲ್ಲ ಗೆಳೆಯ. ನಾನು ಮನಸ್ಸಿಟ್ಟ ಕಾರ್ಯವನ್ನು ಸಾಧಿಸಿ ಅಂದರೆ ಓ ಸ್ಕೂಲ್ ಟೀಚರ್ ಕವಿತಾ ಅವಳ ಶೀಲೆಗಡಿಸಿ ಅವಳನ್ನು ಈ ಲೋಕ ಬಿಟ್ಟು ಪರಲೋಕಕ್ಕೆ ಕಳಿಸಿ ಬಂದೆ. ಶಬ್ಬಾಷಿ ಸುರೇಂದ್ರ, ಶಬ್ಬಾಷ್. ಆ ಮಕ್ಕಳಿಗೆ ಹೀಗೆ ಮೇಲಿಂದ ಮೇಲೆ ಬರೀ ಹೇಳ್ತಾ ಇರಬೇಕು. ಆ ಶಿವಾಜಿ ಅವಳ ನೆನಪಿನಲ್ಲಿ ಶೋಕ ಗೀತೆಯನ್ನು ಹಾಡುತ್ತಿರಬೇಕಲ್ಲ. ಅವನ ಶೋಕ ಗೀತೆ ಯಾರು ಕೇಳ್ತಾರೆ? ಅವರ ಅನ್ನ ಅತ್ತಿಗೆ ಕಾಲು ಮುರಿದುಕೊಂಡು ಕೋಳಿ ಹಾಗೆ ಬಿಡುವ ಹಾಗೆ ಮಾಡಿದ್ದೇನೆ. ಕಾಲು ಮುರಿಸಿಕೊಂಡು ಬೀಳಲು ನಾನೇನು ನರಸತ್ತ ನಾಮರ್ಧನಲ್ಲ. ಲೇ ಸುರೇಂದ್ರ, ಎಂತ ಕೆಲಸ ಮಾಡಿದಿಲೇ ಮಗನೇ? ನನ್ನ ಕವಿತಾಳಲ್ಲ ಬಾಳನ್ನೇ ನುಂಗಿ ನೀರು ಕುಡಿದೆಯಲ್ಲ, ಅದರ ಋಣವನ್ನು ತೀರಿಸಲಿಕ್ಕೆ ಇಲ್ಲಿಗೆ ಬಂದಿರುವೆನು. ಲೇ ಗೌಡ, ನೀನು ಈ ಗೌಡನ ಮನೆಯನ್ನು ನನಗೆ ಹೆದರಿ ಹೊಕ್ಕಿರಬಹುದು. ನೀನು ಈ ಗೌಡನ ಮನೆ ಅಲ್ಲ. ಎಲ್ಲಿ ಹೋದರೂ ಕೂಡ ದೇವರಿಗೆ ಬಿಟ್ಟ ಹರಕೆ ಕೋಣೆ ಹೇಗೆ ಓಡಾಡಿಸಿ ಕಡಿಯುತ್ತಾರೋ ಹಾಗೆ
ಹಾಗೆ ಕಡಿದು ಹಾಕುತ್ತೇನೆ ನಿನ್ನ ಹಸಿ ಮಾಂಸವನ್ನು. ಲೇ ಶಿವಾಜಿ, ಅವಳ ಶೀಲಕ್ಕೂ ಅವಳ ಸಾವಿಗೂ ನಾನೇ ಕಾರಣ ಅಂತ ಯಾವುದಾದ್ರೂ ಸಾಕ್ಷಿ ಇದ್ರೆ ಕರೆದುಕೊಂಡು ಬಂದು ಮುಂದೆ ಮಾತನಾಡಲೇ. ಹೌದು, ಸುಖ ಸುಮ್ಮನೆ ನನ್ನ ಗೆಳೆಯನ ಮೇಲೆ ಅಪವಾದವನ್ನು ಹೊರಿಸಿದರೆ ಓ ಕೇಸಿಗೆ ನೀನೇ ಹೊಣೆಗಾರನಾಗುವೆ. ಲೇ ಮಕ್ಕಳ, ನೀವು ಯಾವ ಯಾವ ಸಮಯದಲ್ಲಿ ಯಾವ ಯಾವ ಬಣ್ಣ ಹಚ್ಕೊಂಡು ಆಟ ಆಡ್ತೀರಂತ ಈ ಜಗತ್ತಿನಕ್ಕಿಂತ ಮುಂಚೆ ನನಗೆ ಗೊತ್ತೈತಿ. ಲೇ ಗೌಡ, ಮೊಲಗಿದ ಘಟಸರ್ಪದ ಹೆಡೆಗೆ ಕಲ್ಲನ್ನು ಒಗೆದು ಆ ಘಟಸರ್ಪದ ಹೆಡೆಯನ್ನು ಎತ್ತಿದ್ದೀರಿ. ಲೇ, ಅದು ನಿಮಗೆ ಸುಮ್ಮನೆ ಬಿಡುತ್ತಾ? ಕಚ್ಚೆ ಕಚ್ಚುತ್ತೆ. ಲೇ, ಸುಖ ಸುಮ್ಮನೆ ಯಾಕೆ ಬಡವರ ಬಯಲಿನಲ್ಲಿ ಗೋಳಾಟ ಕಲ್ಲು ಒಗಿತೀರಾ? ನೀವು ಮಾಡಿದ ನೀಚ ಕೃತ್ಯಕ್ಕೆ ವಿವರವಾಗಿ ಹೇಳಿದ್ದಾರೆ. ಅವಳು ನನ್ನ ಕವಿತಾ ಸಾಯುವಾಗುವ ವಿವರವಾಗಿ ಹೇಳಿದ್ದಾಳೆ, ಅವಳ ಸಾವಿಗೆ ನೀನೇ ಕಾರಣ ಅಂತ. ಲೇ ಶಿವಾಜಿ, ಏನ್ ಮಾಡ್ತೀಯ? ನನಗೇನು ಹೋಗಿ ಕಲ್ಲಿಗೆ ಹಾಕಿಸ್ತೇ ಹೇಳ? ಕೊಲ್ಲಿಗ ಅಲ್ಲಲೇ, ನೀನು ದಿಲ್ಲಿವರೆಗೆ ಹೋದರೂ ಕೂಡ ನಿನ್ನನ್ನು ಕೊಲ್ಲದೆ ಬಿಟ್ಟರೆ ನನ್ನ ಕವಿತಾಳ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಲೇ, ಅವಳು ತನ್ನ ಮರ್ಯಾದೆಗೋಸ್ಕರ ಗುಂಡು ಹಾರಿಸಿಕೊಂಡು ಪ್ರಾಣವನ್ನು ತೆಗೆದುಕೊಂಡಿರಬಹುದು. ಆದರೆ ಸಾಯುವಾಗ ನೀನು ಮಾಡಿದ ನೀಚ ಕೃತ್ಯವನ್ನು ವಿವರವಾಗಿ ನನ್ನ ಮುಂದೆ ಹೇಳಿದ್ದಾಳೆ. ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡುವುದಿಲ್ಲ. ಸರ್ವನಾಶ. ಓ ನಮ್ಮ ನಾಶಕ್ಕಾಗಿ ಹಗಲು ಇರುಳು ಕಾಯುತ್ತ ಕುಳಿತುಕೊಳ್ಳಬೇಡ. ನೀನು ಹೇಳಿದ ಹಾಗೆ ಅಷ್ಟು ಸುಲಭವಾಗಿ ಆಗಲು ಸಾಧ್ಯವಿಲ್ಲ. ಲೇ, ಇದು ದ್ವಾಪರಯುಗ ಅಲ್ಲ, ಇದು ಕಲಿಯುಗ. ಇಲ್ಲಿ ತಲೆ ಎದ್ದವರು ಮಾತ್ರ ಬದುಕುತ್ತಾರೆ ಹೊರತು ನಿಮ್ಮಂತ ದೊಡ್ಡ ಶಿರೋಮಣಿಗಳಲ್ಲ. ಕೈಯಲ್ಲಿ ಕೊಡ್ಲಿ ಹಿಡಿದುಕೊಂಡು ಕಡಿತೀನಿ, ಚೂರು ಚೂರು ಮಾಡ್ತೀನಿ ಅಂತ ಕಿರ್ಚಾಡಿದ್ದೆ ಯಾವುದರೆ. ಇಲ್ಲಿ ಆಯುಧಗಳ ಮಾತನಾಡಲ್ಲ. ಓ, ಬರೀ ಒಂದು ಫೋನ್ ಮಾಡಿದರೆ ಸಾಕು, ದೀಪ ಹಚ್ಚಲಿಕ್ಕೆ ನಿನ್ನ ಮನೆಯಲ್ಲಿ ಯಾರು ಉಳಿಯುವುದಿಲ್ಲ. ನನ್ನ ಮನೆಯ ದೀಪ ಆರೋದ್ರೊಳಗಾಗಿ ನಿನ್ನ ಈ ಅರಮನೆಗೆ ಸುತ್ತಲೂ ಬೇರೆ ಹಚ್ಚಿ ಸುಟ್ಟು ಹಾಕುವ ಶಕ್ತಿ ಆ ದೇವರು ನನಗೆ ನೀಡಿದ್ದಾನೆ. ಲೇ, ಎಷ್ಟು ದಿನ ಅಂತ ಬಡವರನ್ನ ಗೋಳು ಹಾಯ್ಕೋತೀರಾ? ಬಡವರ ಶಾಪ ತಟ್ಟದೆ ಬಿಡುವುದಿಲ್ಲ. ಅದು ಬರೋದಿಲ್ಲ. ನಮ್ಮಂತ ಧನಿಕರ ಸರ್ಕಾರದ ಅಧಿಕಾರ ಇರುವವರೆಗೂ ನಾವೇ ಈ ಸಾಮ್ರಾಜ್ಯಕ್ಕೆ ಒಡೆಯರು. ಅದುವೇ ಈ ಧನಿಕರ ಹುಚ್ಚು. ಆ ಹುಚ್ಚಿಗೆ ನೀವು ಕಿಚ್ಚು ಹಚ್ಚಲು ಬಂದರೆ ಮನೆ ಮಠಗಳನ್ನು ಕಳೆದುಕೊಂಡು ದಿಕ್ಕಿಲ್ಲದಂತೆ ಊರು ಬಿಟ್ಟು ಹೋಗಬೇಕಾಗುತ್ತದೆ. ಊರು ಬಿಟ್ಟು ಹೋಗಾಕ ಇದು ದೇಶಗತಿಯ ಕಾಲವಲ್ಲ, ಪ್ರಜಾಪ್ರಭುತ್ವ. ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕೈತಿ. ಲೇ ಗೌಡ, ನೀವು ಇವತ್ತು ಪಡೆದುಕೊಂಡಿರುವ ಸಾವಿರಾರು ಎಕರೆ ಜಮೀನು ನೀವು ಸ್ವಂತ ದುಡಿದದ್ದಲ್ಲ. ಅಂದು ಬ್ರಿಟಿಷರ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟರಲ್ಲ, ಅವರು ನಿಜವಾದ ವೀರರು, ಧೀರರು. ಆ ಬ್ರಿಟಿಷರ ಕೈಯಲ್ಲಿ ಗುಲಾಮಗಿರಿಯ ಕೆಲಸವನ್ನು ಮಾಡಿ ಸಾವಿರಾರು ಎಕರೆ ಜಮೀನನ್ನು ಪಡೆದುಕೊಂಡಿದ್ದೀರಿ. ಜನರು ಬಿಡಾರ ತುಂಬದೆ ಆ ಭೂಮಿಯೆಲ್ಲವೂ ಕೂಡ ನಿಮ್ಮ ವಶ ಆಗಿದೆ. ಅದು ನಿಮ್ಮದಲ್ಲ, ಜನರ ಭೂಮಿ ಅದು. ಆ ಕಾಲದಿಂದಲೂ ಬ್ರಿಟಿಷರು ಈ ಮನತಕ್ಕೆ ಸಲಾ ಮಾಡಿಯುತ್ತಾ ಬಂದಿದ್ದಾರೆ. ಈಗ ನೀನು ಏಕಚಿತ್ 4 ಎಕರೆ ರೈತ ನಮ್ಮನ್ನು ಎದುರು ಹಾಕಿಕೊಂಡಿದೀಯ. ನಿನ್ನನ್ನು ಸುಮ್ಮನೆ ಬಿಡುವುದುಂಟೆ? ನಿನ್ನನ್ನು ಕುದುರೆಯ ಕಾಲಿಗೆ ಕಟ್ಟಿ ಎಳೆಸ್ತೇನೆ ಮಗನ. ಗೌಡ,
ನಿನ್ನ ಆನೆ ಕುದುರೆ ಅಂಬಾರಿಗಳೆಲ್ಲವೂ ಕೂಡ ಬೆದರುವ ಮಗ ನಾನಲ್ಲ. ಲೇ ಸುರೇಂದ್ರ, ನಿಮ್ಮಿಬ್ಬರ ಪ್ರಾಣವನ್ನು ತೆಗೆದು ಈ ಊರ ಬಾಗಲಿಗೆ ಕಟ್ಟದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಬರ್ತೀನಿ ಮಕ್ಕಳ. ಹೋಗಲಿ ಕುನ್ನಿ, ನಾಳೆ ಬೆಳಗ್ಗೆ ಹೇಳುವಾಗ ಗೊತ್ತಾಗುವುದು ಈ ನಿನ್ನ ಪೌರುಷವನ್ನು. ಸುರೇಂದ್ರ, ಈ ಮಗನ ಮೇಲೆ ಒಂದು ಕಣ್ಣೀರಲಿ, ಯಾಕೆಂದ್ರೆ ಇವನು ಸಾಧಾರಣ ಆಸಾಮಿ ಅಲ್ಲ. ಇವನ ಮೀಸೆಗೆ ಮೊನ್ನೆ ದಿನವೇ ಮಣ್ಣು ಹಚ್ಚಿದ್ದೇನೆ. ಹೊಟ್ಟೆಯ ಇಲ್ಲಿ ಇದ್ದದ್ದು ಸಿಟ್ಟು ರೊಟ್ಟಿಗೆ ಹೇಗೆ ಬರಬೇಕು? ಆಪತ್ತು ಅಂದ್ರಲ್ಲ, ಏನದು? ಅದು ಹೇಳೋದಿಲ್ಲ. ಈ ಗೌಡ ಯಾವತ್ತೂ ಮಾಡಿ ತೋರಿಸ್ತಾನೆ. ಬನ್ನಿ ಕ್ಲಬ್ಬಿಗೆ ಹೋಗಿ ಬರೋಣ.